ನಮಸ್ಕರಿಸಿ ಆಶೀರ್ವಾದ ಪಡೆದಿದ್ದೇನೆ. ಸರಿ, ಶತಗಜ ತ್ರಾಣಿಯಾದಂತಹ ದೊಡ್ಡಪ್ಪ ಭೀಮಸೇನನ ತೋಳ್ಬಲ ನನ್ನ ಶರೀರದಲ್ಲಿ ಕೂಡಿ ಬರಲಿ ಎಂಬ ಹಾಗೆ ಇಲ್ಲಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿಕೊಂಡೆ. ಚಿಕ್ಕಪ್ಪಂದಿರಾದಂತಹ ನಕುಲ ಸಹದೇವರಿಗೂ ಪ್ರತ್ಯೇಕವಾಗಿ ವಂದಿಸಿದೆ. ಸರಿ, ನನ್ನ ಅಪ್ಪ ಸತ್ಯ ಸನಿಹದಲ್ಲಿಲ್ಲ, ಅವರ ಆಶೀರ್ವಾದದ ಇರಲಿ, ಸಾಕಾಗುವುದಿಲ್ಲ. ನನ್ನ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮ ಮನಸಾರೆ ಧ್ಯಾನಿಸಿಕೊಂಡೆ. ದೊಡ್ಡಮ್ಮ ದ್ರೌಪದಿ ದೇವಿಯವರಿಗೂ ಸಮಾಧಾನದ ಮಾತುಗಳನ್ನು ಹೇಳಿದೆ. ಸಾರಥಿ ನೀನು, ಕಿರಿಯುವ ಮುಖ್ಯವಲ್ಲ, ನಿನಗೂ ಇದು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ನಾನೊಂದು ಹರಿಕೆಯನ್ನು ಹೇಳಿಕೊಳ್ತಾ ಇದ್ದೇನೆ. ಹರಿಕೆ? ಹೌದು. ಏನು ಅದು? ಯಾರಿಗೆ ಗೊತ್ತಾ? ಯಾರಿಗೆ? ಬ್ರಾಹ್ಮಣ ಉತ್ತಮರಿಗೆ. ಹೌದಾ? ಹೌದು. ಇಂದಿನ ಯುದ್ಧದಲ್ಲಿ ನಾನು ಜಯಿಸಿ ಬಂದೆ ಅಂತಾದ್ರೆ 1000 ಮಂದಿ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ. ಅಷ್ಟೇ ಸಾಕಾಗೋದಿಲ್ಲ. ಅವರಿಗೆ ಸಮಾಧಾನ ಆಗಬೇಕು ಅಂತಾದ್ರೆ ದಕ್ಷಿಣ ಕೊಡಬೇಕಾಗ್ತದೆ. ನಮ್ಮದೇ ದುಡ್ಡು ನಾನು ಕೊಡ್ತೇನೆ ಅಂತ ಹೇಳುವುದಿಲ್ಲ, ನಮ್ಮವರಿಂದ ಕೊಡಿಸ್ತೇನೆ ಏನು ಹೊರ ಹೇಳ್ತಾ ಇದ್ದೇನೆ. ಅದೋ ನೋಡು, ಸಂತುಷ್ಟಿ ಹೊಂದಿದಂತಹ ಬ್ರಾಹ್ಮಣೋತ್ತಮರು ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಭೂಮಿ ದಿವಿಜರ ಹರಿಕೆಯನ್ನು ಕೈಗೊಂಡಿದ್ದೇನೆ. ರಥವಂದನೆ, ಅಶ್ವಪ್ರದಕ್ಷಿಣೆ,